Cabinet mission 1946 the cabinet mission arrived in India. ಭಾರತಕ್ಕೆ ಬರ್ತದೆ. ರಿಗಾರ್ಡಿಂಗ್ ಏನ್ ಸೇಮ್ ಥಿಂಗ್ ಜಿನ್ನಾ ಮತ್ತೆ ಗಾಂಧೀಜಿ ಜೊತೆ ಇಂಡಿಪೆಂಡೆನ್ಸ್ ಬಗ್ಗೆ ಸ್ವತಂತ್ರದ ಬಗ್ಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ the prominent political parties and then proposed the plan establishing the federal government in India. This is very important. ಏನದು ಫೆಡರಲ್ ಗವರ್ಮೆಂಟ್ ಇನ್ ಇಂಡಿಯಾ ಸ್ಥಾಪನೆ ಮಾಡೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಇಟ್ ರಿಜೆಕ್ಟೆಡ್ ದ ಡಿಮ್ಯಾಂಡ್ ಆಫ್ ದ ಪಾಕಿಸ್ತಾನ್. ಕೀಪ್ ಇನ್ ಮೈಂಡ್, ಅಕ್ಸೆಪ್ಟ್ ಮಾಡುತ್ತಾ ಇದು? ನೋ. ಕ್ಯಾಬಿನೆಟ್ ಮಿಷನ್ ಡೈರೆಕ್ಟ್ಲಿ ಇಟ್ ವಾಸ್ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಯುವರ್ ಡಿಮ್ಯಾಂಡ್. ಜಿನ್ನಾಗ್ ಹೇಳ್ತಾರೆ, ನಾವು ನಿಮ್ಮ ಇದನ್ನ ಅಕ್ಸೆಪ್ಟ್ ಮಾಡಕ್ ಬಂದಿಲ್ಲ. ಕ್ಯಾಬಿನೆಟ್ ಮಿಷನ್ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಫೆಡರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ನಾವು ಬಂದಿರೋದು. ನಿಮಗೆ ಪಾಕಿಸ್ತಾನ್ ಬೇಕಾ, ನೀವು ಬೇಕಾದ್ರೆ ಡಿವೈಡ್ ಆದ್ಮೇಲೆ ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ, ನಮ್ಗೆ ಇದಕ್ಕೆ ತೊಂದರೆ ಇಲ್ಲ ಅಂತಂದ್ರೆ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಅವರು ಎಂಡ್ ಆಫ್ ದ ಎರಾ ಬಿಟ್ಟು ಹೋಗ್ತಾ ಇದಾರೆ, ಯಾಕೆ ಬೇಕು ಇವೆಲ್ಲ ಅಂತ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಅಂಡ್ ಇನ್ಸ್ಟೆಡ್ ಪ್ರಪೋಸ್ಡ್ ಅನ್ ಇಂಡಿಯನ್ ಯೂನಿಯನ್ ಕನ್ಸಿಸ್ಟಿಂಗ್ ಆಫ್ ದ ಬ್ರಿಟಿಷ್ ಪ್ರಾವಿನ್ಸಸ್ ಆಸ್ ವೆಲ್ ಆಸ್ ದ ಪ್ರಿನ್ಸ್ಲಿ ಸ್ಟೇಟ್ಸ್. ಇಷ್ಟೇ ನಾವು ಕೊಡೋದು. ಅರ್ಥ ಆಯ್ತಾ? ದೇರ್ ಈಸ್ ನೋ ಎನಿ ಸಪರೇಟ್ ಮುಸ್ಲಿಂ ಸ್ಟೇಟ್. ಅರ್ಥ ಆಯ್ತಾ? ದಿಸ್ ವಾಸ್ ದ ಥಿಂಗ್. ಅಂಡ್ initially refused the Congress from the government in September 1946 at the center. The League refused to be the part of it. League ready ಆಗಿಲ್ಲ, ಅಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ, ನಮಗ್ ಬೇಡ. ನಿಮ್ಮ ಫೆಡರಲ್ ಗವರ್ಮೆಂಟ್ ಏನ್ ಎಸ್ಟಾಬ್ಲಿಷ್ ಮಾಡಕ್ ಬಂದಿದ್ದೀರೋ ಅಂದ್ರೆ ನಮಗೆ ಸ್ವಾತಂತ್ರ್ಯ ಕೊಟ್ಟು ಒಂದು ಗವರ್ಮೆಂಟ್ ಫಾರ್ಮೇಶನ್ ಮಾಡೋದಕ್ಕೆ ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಅಂಟಿಲ್ ಅನ್ಲೆಸ್ ಯು ಆರ್ ಪ್ರೊವೈಡಿಂಗ್ ಫಾರ್ ದ ಡಿಮ್ಯಾಂಡ್ ಆಫ್ ದ ಪಾಕಿಸ್ತಾನ್ ಅಂತ ಹೇಳ್ತಾರೆ. ಬಟ್ ಜಿನ್ನಾಗೆ ಕೋಪ ಬಂದ್ಬಿಡುತ್ತೆ. ಎಷ್ಟೊತ್ತಂತ ಸಹಿಸ್ಕೊಳ್ಳೋದು? ಯಾಕೆಂದ್ರೆ ಸುಮಾರು 4-5 ಸಭೆಗಳನ್ನ ಕರೆದು ಗಾಂಧೀಜಿ ಬಂದ್ರು ಕೂಡ ಸಪೋರ್ಟ್ ಮಾಡಿಲ್ಲ. 2 ನೇಷನ್ ಥಿಯರಿ ಇಸ್ ಮೈ ಗೋಲ್ ಅಂಡ್ ಮೈ ಡ್ರೀಮ್ ಅಂತ ಹೇಳ್ತಾರೆ. ಯಾರು? ಜಿನ್ನಾ. ಫೈನಲಿ ಜಿನ್ನಾ ಆನ್ ಆಕ್ಷನ್ August 16, 1946 ಕಾಲ್ಡ್ ಡೈರೆಕ್ಟ್ ಆಕ್ಷನ್ ಡೇ. ಇದನ್ನ ಕೇಳಿದ್ದಾರೆ ಎಕ್ಸಾಮ್, ವೆರಿ ಇಂಪಾರ್ಟೆಂಟ್. ವಿಚ್ ಡೇ ಇಸ್ ಕಾಲ್ಡ್ as ಡೈರೆಕ್ಟ್ ಆಕ್ಷನ್ ಡೇ ಅಂಡ್ ಬೈ whom? ಯಾರಿಂದ? ಜಿನ್ನಾ ಕಾಲ್ಡ್ ಡೈರೆಕ್ಟ್ ಆಕ್ಷನ್ ಡೇ ಆನ್ August 16, 1946 ರಿಗಾರ್ಡಿಂಗ್ ದ ಡಿಮ್ಯಾಂಡ್ ಆಫ್ ಪಾಕಿಸ್ತಾನ್. ಈ ವಾಂಟ್ ಸಪರೇಟ್ ಸ್ಟೇಟ್. ಹಿಯರ್ ಇಸ್ ದ ವರ್ಡ್ ಫಸ್ಟ್ ಟೈಮ್ ದ ಡಿಮ್ಯಾಂಡ್ ಪಾಕಿಸ್ತಾನ್ ಅಂತ ಬಂದು ಇಲ್ಲಿಂದಾನೆ ಅಲ್ವಾ? ಮೊದಲು ಬಂತ ಯಾವಾಗ? ಲಾಹೋರ್ ರೆಸಲ್ಯೂಷನ್ ಮಾಡ್ಬೇಕಾದ್ರೆ ದೇರ್ ಇಸ್ ನೋ ಎನಿ ವರ್ಡ್ ಮೀನ್ ದ ಪಾಕಿಸ್ತಾನ್, ಇವನ್ ದ ಟರ್ಮ್ ದೇ ಡೋಂಟ್ ನೋ. ಅರ್ಥ ಆಯ್ತಾ? ಅದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಇಲ್ಲಿ ವಿ ವಾಂಟ್ ಡಿಮ್ಯಾಂಡ್ ಆಫ್ ಪಾಕಿಸ್ತಾನ್ ಶುರುವಾಗುತ್ತೆ ಯಾವಾಗ? ಕೊನೆಯದಾಗಿ August 16, 1946 ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗೋದು. ದ ಕಾಲ್ ಲೆಡ್ ಟು ವೈಡ್ ಸ್ಪ್ರೆಡ್ ಕಮ್ಯುನಲ್ ರೈಟ್ಸ್ ಅಕ್ರಾಸ್ ದ ಕಂಟ್ರಿ. ಅವರು ಒಂದು ಮಾತು ಏನ್ ಮಾಡುತ್ತೆ ಅಂದ್ರೆ ಗಲಭೆ ಶುರುವಾಗುತ್ತೆ, ಕೋಮು ಗಲಭೆ ಶುರುವಾಗುತ್ತೆ, ಗಲಾಟೆ ಶುರುವಾಗುತ್ತೆ, ತುಂಬಾ ಜನ ಸತ್ತೋಗ್ತಾರೆ. ಎಷ್ಟು ಜನ ಸತ್ತೋಗ್ತಾರೆ ಅಂದ್ರೆ 5,000 ಡೆತ್ಸ್ ಇನ್ ಎ ಡೇ. ಒಂದು ದಿನದಲ್ಲಿ 5,000 ಜನ ಸತ್ತೋಗ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಹಿಂದೂ ಮುಸ್ಲಿಮು ಗಲಾಟೆ ಶುರುವಾಗುತ್ತೆ. ಅರ್ಥ ಆಯ್ತಾ? ದಿಸ್ ವಾಸ್ ಬಿಕಮ್ ದ ಲಾರ್ಜ್ ಏರಿಯಾ ಬಂದು ದಟ್ ವಾಸ್ ಬೆಂಗಾಲ್ ರೀಜನ್ ಮತ್ತೆ ಬಿಹಾರ್ ರೀಜನ್. ಆ ಪಾರ್ಟ್ಸ್ ಮುಸ್ಲಿಮ್ಸ್ ಡಾಮಿನೇಟೆಡ್ ಏರಿಯಾ ಇರ್ತದಲ್ವಾ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಇವ್ರು ಹೇಳ್ತಾರೆ ಇಲ್ಲ ಪಾಕಿಸ್ತಾನ್ ಬೇಕೇ ಬೇಕು, ಬರೋವರೆಗೂ ಗಲಾಟೆ ಮಾಡಿ ಅಂತ ಶುರು ಹಚ್ಕೊಂಡ್ಬಿಡ್ತಾರೆ. ಯಾರು? ಮೊಹಮ್ಮದ್ ಅಲಿ ಜಿನ್ನಾ. ಸೊ ಕ್ಯಾಬಿನೆಟ್ ಮಿಷನ್ ಏನಾಗುತ್ತೆ? ಪಟಾಕಿ ಮತ್ತೆ ಫೈಲ್ ಆಗುತ್ತೆ. ಯಾವ್ದು ಸಕ್ಸಸ್ ಆಗಲ್ಲ. ಲಾಸ್ಟ್ ಏನ್ ಮಾಡ್ತಾರೆ ಗೊತ್ತಾ? ಇದೆಲ್ಲ ಹೇಗೋ ಕೆಲಸ ಅಲ್ಲ ಅಂದ್ಬಿಟ್ಟು ಹೋಗ್ತಾರೆ. ಕ್ಯಾಬಿನೆಟ್ ಮಿಷನ್ ಫೈಲ್ಯೂರ್ ಆಗುತ್ತೆ. ದೆನ್ ಮೌಂಟ್ ಬ್ಯಾಟನ್ ಬರ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ಗೌರ್ಮೆಂಟ್ ಚೇಂಜ್ ಆಗುತ್ತೆ. ಇಲ್ಲಿ ಬ್ರಿಟನ್ ಅಲ್ಲಿ ಗವರ್ಮೆಂಟ್ ಚೇಂಜ್ ಆಗುತ್ತೆ. ದರ್ ವಾಸ್ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ಲಾನ್. ಇದು ಲಾರ್ಡ್ ಮೌಂಟ್ ಬ್ಯಾಟನ್ ವಾಸ್ ಅಪಾಯಿಂಟೆಡ್ ಆಸ್ ದ ವೈಸ್ರಾಯ್ ಆಫ್ ಇಂಡಿಯಾ. ಈಸ್ ದ ಲಾಸ್ಟ್ ವೈಸ್ರಾಯ್ ಟು ಇಂಡಿಯಾ ಅಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಇದು ಜ್ಞಾಪಕ ಇದೆ. ಅರ್ಥ ಆಯ್ತಾ? ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಈ ಪ್ರಪೋಸ್ಡ್ ದ ಮೌಂಟ್ ಬ್ಯಾಟನ್ ಪ್ಲಾನ್, ಆಲ್ಸೋ ಕಾಲ್ಡ್ ಅಸ್ ಡಿಕ್ಕಿ ಬರ್ಡ್ ಪ್ಲಾನ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಡಿಕ್ಕಿ ಬರ್ಡ್ ಪ್ಲಾನ್ ಅಂದ್ರೂ ಒಂದೇ, ಮೌಂಟ್ ಬ್ಯಾಟನ್ ಪ್ಲಾನ್ ಅಂದ್ರೂ ಒಂದೇ. ದಿ ಬೋತ್ ಆರ್ ಸೇಮ್. ಡಿಕ್ಕಿ ಬರ್ಡ್ ಪ್ಲಾನ್ ಆಸ್ ವೆಲ್ as ದ ಮೌಂಟ್ ಬ್ಯಾಟನ್ ಪ್ಲಾನ್ which was takes place June 3rd, 1947. Even though, despite Gandhi's strong opposition, all parties consented to the partition, leading to the passing of the India Independence Act 1947 in British Parliament. ಏನಿದ್ರ ಅರ್ಥ ಅಂತ ಹೇಳಿದ್ರೆ, in British Parliament they passed the last act, that was India Independence Act. We are providing the independence with the partition, along with partition. That partition was strongly condemned by ಯಾರು? ಮಹಾತ್ಮ ಗಾಂಧೀಜಿ. ಸಪೋರ್ಟ್ ಮಾಡಿಲ್ಲ. ಗಾಂಧೀಜಿಗೆ ಇಷ್ಟ ಇಲ್ಲ ಡಿವೈಡ್ ಮಾಡಿ ಹಿಂದೂ ಮುಸ್ಲಿಮ್ಸ್ ಅನ್ನ ಡಿವೈಡ್ ಮಾಡಿ ನಮಗೆ ಸ್ವಾತಂತ್ರ್ಯ ಕೊಡ್ತಾ ಇದಾರೆ ಅಂದ್ರೆ ದಟ್ ಬಿಕಮ್ ದ ವೆರಿ ಹಾರ್ಶ್ ಟ್ರೀಟ್ಮೆಂಟ್ ಆಗಿರ್ತದೆ. ಯಾಕಂದ್ರೆ ಇಷ್ಟು ದಿನ ಎಲ್ಲ ಜೊತೆಲಿದ್ದು ಸಡನ್ ಆಗಿ ಇವಾಗ ಡಿವೈಡ್ ಮಾಡಿ ಅಂದ್ರೆ ಹೆಂಗ್ ಅನ್ಸುತ್ತೆ ಅಲ್ವಾ? ಅದಕ್ಕೆ ಈ ವಾಸ್ ಸ್ಟ್ರಾಂಗ್ಲಿ ಕಂಡೆಮ್ಡ್. ಬಟ್ ಏನ್ ಮಾಡಕ್ ಆಗಲ್ಲ, ಬಿಕಾಸ್ ಅದರ್ ದೆನ್ ಪಾರ್ಟೀಸ್ ಎಕ್ಸೆಪ್ಟ್ ಗಾಂಧಿ ಎಲ್ಲರೂ ಒಪ್ಕೊಳ್ತಾರೆ. ಎಲ್ಲಾರು ಯಾಕೆ ಅಂದ್ರೆ
ಸಿ ಈಗಲೂ ಕೂಡ ವಿರೋಧ ಮಾಡಿದ್ರೆ ಇಟ್ ವಿಲ್ ಬಿ ಎಕ್ಸ್ಟೆಂಡ್. ಫಸ್ಟ್ ಇಂಡಿಪೆಂಡೆನ್ಸ್ ಬಂದ್ರೆ ಸಾಕು, ನಮಗೆ ಸ್ವತಂತ್ರ ಬಂದ್ರೆ ಸಾಕು, ಇವ್ರು ಕಾಯ್ತಾ ಇರ್ತಾರೆ. ಐದರ್ ಬೋತ್ ದ ಲೀಗ್ ಪಾರ್ಟಿ ಆಗಿರ್ಬೋದು, INC ಆಗಿರ್ಬೋದು, ಅದರ್ ಪಾರ್ಟೀಸ್ ಆಗಿರ್ಬೋದು, ಸ್ವತಂತ್ರ ಪಾರ್ಟಿ, ಸಮಾಜವಾದಿ ಪಾರ್ಟಿ, ಯಾವುದೇ ಬರ್ಲಿ ಬಿಡಿ, ಎಕ್ಸೆಪ್ಟ್ ಗಾಂಧಿ. ನಾವು ಫ್ರೀಡಮ್ ವಿತ್ ಪಾರ್ಟಿಷನ್. ಓಕೆ, ಸ್ವಾತಂತ್ರ್ಯ ಯಾವ ತರ ಸ್ವಾತಂತ್ರ್ಯ ಕೊಡೋದು? ಡಿವೈಡ್ ಮಾಡಿ ಸ್ವಾತಂತ್ರ್ಯ ಕೊಡೋದು. ಅರ್ಥ ಆಯ್ತಾ? ಕೊಡೋದು ಹೆಂಗೋ ಕೊಡ್ತಾ ಇದಾರೆ. ಪಾಕಿಸ್ತಾನದವ್ರು ಹೆಂಗ್ ಗೊತ್ತಾ, ಸಾರಿ ಬ್ರಿಟಿಷರು ಹೆಂಗೋ ನಿಮ್ಗೆ ಕೊಟ್ಬಿಟ್ಟು ಹೋಗ್ತಾ ಇದ್ದೀರಿ ಸ್ವಾತಂತ್ರ್ಯ, ಒಳ್ಳೆ ಚೆನ್ನಾಗಿ ಕೊಡ್ತೀರಿ ಅಂದ್ಬಿಟ್ಟು ಡಿವೈಡ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಓಕೆನಾ? ಯಾಕೆ ಅಂತ ಹೇಳಂದ್ರೆ, ಪ್ರಾಬ್ಲಮ್ ಏನು ಅಂತ ಹೇಳಂದ್ರೆ, ಇಷ್ಟು ದಿನ ರೂಲ್ ಮಾಡಿದರೆ ಈ ಕಡೆ ಮುಸ್ಲಿಂ ಲೀಗ್ ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಹಂಗೆ ಕೊಡೋದಕ್ಕೆ. ಅಂಡ್ ಈವನ್ ಗಾಂಧೀಜಿನ ಸಮಾಧಾನ ಮಾಡ್ಬೇಕು, ಅವ್ರನ್ನ ಸಮಾಧಾನ ಮಾಡ್ಬೇಕು. ಫೈನಲಿ ದೇ ಹ್ಯಾವ್ ಗಿವನ್ ಸಮ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್. ಏನ್ ಕೊಡ್ತಾರೆ ಸ್ಟೇಟ್ಮೆಂಟ್ಸ್ ಅಂತ ನೋಡೋಣ. ಇಟ್ ಕ್ರಿಯೇಟೆಡ್ ದ 2 ಇಂಡಿಪೆಂಡೆಂಟ್ ಸ್ಟೇಟ್ಸ್, ಇಂಡಿಯನ್ ಯೂನಿಯನ್ ಅಂಡ್ ಪಾಕಿಸ್ತಾನ್. ಓಕೆನಾ? ಫಸ್ಟ್ ಕಂಡೀಷನ್, ಫಸ್ಟ್ ಒನ್, ಮೌಂಟ್ ಬ್ಯಾಟನ್ ಪ್ಲಾನ್, ಆಲ್ ದಿಸ್ ಥಿಂಗ್ಸ್. ಇಟ್ ಅಬಾಲಿಶ್ ದ ಪೋಸ್ಟ್ ಆಫ್ ವೈಸ್ರಾಯ್, ಜ್ಞಾಪಕ ಇರ್ಲಿ, ಅಂಡ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಇಂಡಿಯಾ. ಈ ಒಂದು ಆಕ್ಟ್ ಇದರಲ್ಲಿ ಇರುವಂತದ್ದು. ಇಂಡಿಯಾ ಇಂಡಿಪೆಂಡೆನ್ಸ್ ಆಕ್ಟ್ 1947 ಇದೆಯಲ್ಲ, ಅದರಲ್ಲಿರೋದು ಇದೆ. ಓಕೆ, ಇಯರ್ ದ ಮೌಂಟ್ ಬ್ಯಾಟನ್ ಪ್ಲಾನ್ ಅಂಡ್ ದಿಸ್ ಆಕ್ಟ್ ವಾಸ್ ಅಬಾಲಿಶ್ಡ್ ದ ವೈಸ್ರಾಯ್ ಅಂಡ್ ಸೆಕ್ರೆಟರಿ. ದಟ್ ಈಸ್ ವಾಟ್ ಗವರ್ನರ್ ಜನರಲ್. ಮೌಂಟ್ ಬ್ಯಾಟನ್ ಏನಾಗ್ತಾರೆ? ಗವರ್ನರ್ ಜನರಲ್ ಆಗಿ ಕನ್ವರ್ಟ್ ಆಗೋದು ಅಲ್ವಾ? ಇಲ್ಲಾಂದ್ರೆ ಅವರೇ ವೈಸ್ರಾಯ್ ಕಂಟಿನ್ಯೂ ಮಾಡ್ಬೋದಾಗಿತ್ತಲ್ಲ. ಬಟ್ ಅಕಾರ್ಡಿಂಗ್ ಟು 1947 ಆಕ್ಟ್, ದ ಟರ್ಮಿನಾಲಜೀಸ್ ಆಫ್ ವೈಸ್ರಾಯ್ ಅಂಡ್ ಸೆಕ್ರೆಟರಿ ಹ್ಯಾಸ್ ಬಿನ್ ರಿಮೂವ್ಡ್. ಯಾವಾಗ ಬಂದಿದ್ದು? The Viceroy and Secretary, the terms when it arrived in India, 1858. Okay, before this one, ಏನಂತ ಕರೀತಾ ಇದ್ರು? ಗವರ್ನರ್ ಜನರಲ್. ಗವರ್ನರ್ ಜನರಲ್ ಇಸ್ ದೇರ್. ಓಕೆ, ಗವರ್ನರ್ ಜನರಲ್. ಅರ್ಥ ಆಯ್ತಾ? ನಾವ್ ಇದಕ್ಕೆ ನೋಡಕ್ ಹೋದಾಗ ಫಸ್ಟ್ ಥಿಂಗ್ ಏನ್ ಗೊತ್ತಾ? ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಫಸ್ಟ್ ಒನ್, ಆಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಆಮೇಲೆ 38 till 1947 ಏನಾಗುತ್ತೆ? ವೈಸ್ರಾಯ್ ಅಂಡ್ ದ ಪಾರ್ಲಿಮೆಂಟರಿ ಇಸ್ ದ ಬ್ರಿಟಿಷ್ ಪಾರ್ಲಿಮೆಂಟರಿ ಮೆಂಬರ್. ವೈಸ್ರಾಯ್ ಇಸ್ ದ ಅಡ್ಮಿನಿಸ್ಟ್ರೇಟಿವ್ ಇನ್ ದ ಇಂಡಿಯಾ. ಅರ್ಥ ಆಯ್ತಾ? ನೌ ದಿಸ್ ವೈಸ್ರಾಯ್ ಅಂಡ್ ಸೆಕ್ರೆಟರಿ, ಬೋತ್ ದ ಟರ್ಮಿನಾಲಜೀಸ್ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ದ ದಿಸ್ ಆಕ್ಟ್, 1947 ಆಕ್ಟ್. ಓಕೆ, ಅಂಡ್ ಇಟ್ ಪ್ರೊವೈಡೆಡ್ ದ ಗವರ್ನರ್ ಜನರಲ್ ಫಾರ್ ಈಚ್ ಡೊಮಿನಿಯನ್. ಅರ್ಥ ಆಯ್ತಾ? ಇಬ್ಬರಿಗೂನು, ಇಂಡಿಯಾಗೆ ಫಾರ್ ಎಕ್ಸಾಂಪಲ್ ಇಂಡಿಯಾ ಯೂನಿಯನ್ಗೂ ಗವರ್ನರ್ ಜನರಲ್ ಅನ್ನ ಕೊಡ್ತಾರೆ. ಅಂಡ್ ಪಾಕಿಸ್ತಾನ್ ಆಲ್ಸೋ ದೇ ಪ್ರೊವೈಡೆಡ್ ದ ಗವರ್ನರ್ ಜನರಲ್. ಇಂಡಿಯಾ ಯೂನಿಯನ್, ದ ಗವರ್ನರ್ ಜನರಲ್ ಇಸ್, ಹೂ ಇಸ್ ದ ಗವರ್ನರ್ ಜನರಲ್? ಮೌಂಟ್ ಬ್ಯಾಟನ್. ಆಕ್ಚುಲಿ ಗಾಂಧೀಜಿನ ರಿಕ್ವೆಸ್ಟ್ ಮಾಡ್ತಾರೆ. ಗಾಂಧೀಜಿ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್. ವೈ ಮೀನ್ಸ್ ಇನಿಷಿಯಲಿ ಈ ಅಪೋಸಿಟ್ ಫಾರ್ ದ ಗಾಂಧಿ, ದ ಸಾರಿ ದಟ್ ವಾಸ್ ಡಿವೈಡಿಂಗ್ ದ ಕಂಟ್ರಿ. ಅವ್ರಿಗೆ ಅಪೋಸ್ ಮಾಡ್ತಾರೆ. ಡಿವೈಡ್ ಮಾಡಿರೋ ಕಂಟ್ರಿಗೆ ಮತ್ತೆ ಅವರೇ ಗವರ್ನರ್ ಜನರಲ್ ಆದ್ರೆ ವಾಟ್ ಈಸ್ ದ ಮೆಸೇಜ್ ಟು ದ ಪೀಪಲ್ ಅಲ್ವಾ? ಪಬ್ಲಿಕ್ಗೆ ಏನ್ ಅನ್ಕೊಳ್ತಾರೆ ಅವಾಗ? ಅದು ಒಂದು ಮೆಸೇಜ್ ಇದ್ದೇ ಇರ್ತದೆ. ಮತ್ತೆ ಅವ್ರ ಆತ್ಮಸಾಕ್ಷಿ ಒಪ್ಪೋದಿಲ್ಲ, ಗಾಂಧೀಜಿ ಅವರ ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್ ಒನ್ ಡಿವೈಡೆಡ್ ಕಂಟ್ರಿನ ನೋಡೋದಕ್ಕೆ ಇಷ್ಟ ಇಲ್ಲ. ಅದರಲ್ಲಿ ಅವ್ರನ್ನ ಗವರ್ನರ್ ಜನರಲ್ ಅಂದ್ರೆ ಈ ವಾಸ್ ನಾಟ್ ರೆಡಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲ ಮೌಂಟ್ ಬ್ಯಾಟನ್ ಇದೆಲ್ಲ ಅವ್ರನ್ನೇ ಕಂಟಿನ್ಯೂ ಮಾಡಿ, ಅವ್ರನ್ನೇ ಮಾಡಕ್ ಹೇಳಿ ಅಂತ ಹೇಳ್ತಾರೆ. ಸೊ ಫೈನಲಿ ಫಸ್ಟ್ ಗವರ್ನರ್ ಜನರಲ್ ಯಾರು? ಇಂಡಿಪೆಂಡೆಂಟ್ ಇಂಡಿಯಾಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇದು ಗ್ರೂಪ್ ಸಿ ಅಲ್ಲಿ, ಮೌಂಟ್ ಬ್ಯಾಟನ್. ಅಂಡ್ ಜಿನ್ನಾ ಆಸ್ ದ ಪಾಕಿಸ್ತಾನ್. ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಯಾರು? ಜಿನ್ನಾ. ಭಾರತದ ಮೊದಲ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್. ಅಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ ಆರ್ ಫ್ರೀ ಟು ಜಾಯಿನ್ ಆಫ್ ದ ಡೊಮಿನಿಯನ್ ದಟ್ ವಾಸ್ ಆರ್ ಈವನ್ ರಿಮೈನ್ ಇಂಡಿಪೆಂಡೆಂಟ್. ಅವ್ರಿಗೆ ಚಾಯ್ಸ್ ಕೊಟ್ಬಿಡ್ತಾರೆ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ. ಇಫ್ ಯು ಆರ್ ವಿಶ್ ಯು ಕ್ಯಾನ್ ಜಾಯಿನ್ ಪಾಕಿಸ್ತಾನ್, ಆರ್ ಇಫ್ ಯು ಆರ್ ವಿಶ್ ಯು ಕ್ಯಾನ್ ಜಾಯಿನ್ ಇಂಡಿಯಾ, ಆರ್ ನೈದರ್ ಪಾಕಿಸ್ತಾನ್ ನಾರ್ ಇಂಡಿಯಾ ಅಂದ್ರೆ ಯು ಕ್ಯಾನ್ ಲಿವ್ ಇಂಡಿಪೆಂಡೆಂಟ್ಲಿ. ಅರ್ಥ ಆಯ್ತಾ? ಇಂಡಿಪೆಂಡೆಂಟ್ಲಿ ಅಂದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ 3 ಕಡೆ, ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಜುನಾಗಢ್, ಇನ್ನೊಂದು ಹೈದರಾಬಾದ್. ಈ 3 ಕಡೆ ಏನ್ ಮಾಡ್ತಾರೆ ಅಂದ್ರೆ ತಟಸ್ಥವಾಗಿದ್ದು ಹೋಗ್ತಾರೆ. ಅವರು ಹೈದರಾಬಾದ್ಗೂ ಹೋಗಲ್ಲ, ಸಾರಿ ಇಂಡಿಯಾಗೂ ಸಪೋರ್ಟ್ ಮಾಡಲ್ಲ, ಪಾಕಿಸ್ತಾನ್ಗೂ ಸಪೋರ್ಟ್ ಮಾಡಲ್ಲ. ಬಟ್ ಬಿಕಾಸ್ ಬೇಸ್ಡ್ ಆನ್ ದ ಇಟ್ ವಾಸ್ ಆಪರೇಷನ್ ಪೋಲೋ, ಒಂದು ಹೈದರಾಬಾದ್ ಸ್ಟೇಟ್ ನಿಜಾಮ್ಸ್ ಇಂದ ಪೊಲೀಸ್ ಫೋರ್ಸ್ ಇಂದ ಇದನ್ನ ಇದ್ ಮಾಡ್ತಾರೆ. ಕಾಶ್ಮೀರ ಮತ್ತೆ ಜುನಾಗಢ್ ಆಟೋಮೆಟಿಕ್ ಆಗಿ ದೆನ್ ಇಟ್ ವಿಲ್ ಬಿ ಸ್ಟಾರ್ಟೆಡ್. ಪ್ಲೆಬಿಸಿಟಿ ಮಾಡ್ತಾರೆ. ಪ್ಲೆಬಿಸಿಟಿ ಮಾಡಿದ್ರೆ ದೆನ್ ಆಟೋಮೆಟಿಕಲಿ ದೇ ಆರ್ ವೋಟೆಡ್ ಟು ದ ಸಪೋರ್ಟ್ ಆಫ್ ಇಂಡಿಯಾ. ಇವರು ಎಲ್ಲ ಕೂಡ ಯೂನಿಫಿಕೇಶನ್ ಆಗುತ್ತೆ. ಇಯರ್ ದ ಮೇಜರ್ ರೋಲ್ ಬಂದ್ಬಿಟ್ಟು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ವಾಸ್ ದ ಆಕ್ಟ್ಸ್ ಎ ಮೇಜರ್ ರೋಲ್ ಇನ್ ದಿಸ್ ಒನ್. ಓಕೆ, ಇದು ಮೌಂಟ್ ಬ್ಯಾಟನ್ ಪ್ಲಾನ್. ಇಲ್ಲಿದ್ದಾರೆ ನೋಡಿ, ಇವರು ಮೌಂಟ್ ಬ್ಯಾಟನ್ ಸೈನ್ ಮಾಡ್ತಾ ಇರುವಂತದ್ದು. ಅಂಡ್ here constitution assembly drafted constitution would not apply for the muslim majority areas. ಇದು ಜ್ಞಾಪಕ ಇರಲಿ. ಯಾವ್ದಿದೆ ಇದ್ರದ್ದು? ಮೌಂಟ್ ಬ್ಯಾಟನ್ ಪ್ಲಾನ್. ಅವ್ರು ಹೇಳ್ತಾ ಇರೋಂಥದ್ದು, ನೀವೇನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ ಮಾಡ್ತಿರೋ ಇಟ್ ವಿಲ್ ಬಿ ನಾಟ್ ಅಪ್ಲಿಕೇಬಲ್ ಫಾರ್ ದ ಮುಸ್ಲಿಂ ಮೆಜಾರಿಟಿ. ದಟ್ ಈಸ್ ವಾಟ್ ಪಾಕಿಸ್ತಾನ್ has separate constitution, India is a separate constitution. ಓಕೆನಾ? ಮುಸ್ಲಿಂ ಮೆಜಾರಿಟಿ ಏರಿಯಾ ಮೀನ್ಸ್ ವಾಟ್?
These two areas, ಇವರಿಬ್ಬರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಬಲ್ ಆಗಲ್ಲ. And even Jinnah also demanded this one only. The what decided their separate constituent assembly. Alva, Jinnah first, Jinnah is not ready to, be the part of the assembly. ಮುಸ್ಲಿಮ್ಸ್ ಅಸೆಂಬ್ಲಿಯಲ್ಲಿ ಎಂಟ್ರಿ ಮಾಡೋದು ಬೇಡ, ನಮಗೆ ಸಪರೇಟ್ ಇರಬೇಕು ಅಂತ ಹೇಳ್ತಾ ಇದ್ದರು. ಅದರಲ್ಲಿ ಒಪ್ತಾರ? ಒಪ್ಪೋದಿಲ್ಲ. ದಟ್ಸ್ ವಾಟ್ he was, Mountbatten was directly told that the Muslim majority area, the constituent assembly what now you are preparing, that is not applicable for the Muslim majority areas such as Pakistan and Bangladesh. You can make your own India. That was the constitution, and decided to separate constituent assembly. Assembly no ಅಷ್ಟೇ, ನಿಮ್ಗೆ ಬೇರೆ ಅವ್ರಿಗೆ ಬೇರೆ ಅಂತ ಡಿಸೈಡ್ ಮಾಡ್ತಾರೆ. And legislative assemblies of Bengal, Punjab is voted in favor of partition. Okay, divide ಮಾಡ್ತಾರೆ. Leading to the decision to divide these two provinces along religious lines. Based on the religious, this is very important. Based on the religious lines. Religious ಅಂದ್ರೆ Hindu Muslim. Religious in the sense ಅಂತ ಹೇಳಿದ್ರೆ caste base ಮೇಲೆ. ಅಂದ್ರೆ that was Hindu ಮತ್ತೆ Muslim ಆಧಾರದ ಮೇಲೆ. Since the legislative assembly ultimately what they moved to the Pakistan. Sindh province direct ಆಗಿ ಹೇಳ್ತು, we are moving to the Pakistan. We are supporting to the Pakistan. We will be the part of the Pakistan. We won't support to the India. Union ಗೆ ನಾವು ಸಪೋರ್ಟ್ ಮಾಡಲ್ಲ. We are supporting to the India ಅಂತ ಹೇಳ್ತಾರೆ, ಸಾರಿ ಪಾಕಿಸ್ತಾನ್ ಅಂತ ಹೇಳ್ತಾರೆ. They joined to the Pakistan. And finally, northwest frontier province. That was I already told them, between Afghanistan and Pakistan ಗೆ ಮಧ್ಯದಲ್ಲಿ ಬರ್ತವೆ ಕೆಲವೊಂದು ಪ್ಲೇಸಸ್. ನಾರ್ತ್ ವೆಸ್ಟ್ ಆಫ್ ಪಾಕಿಸ್ತಾನ್. ಓಕೆ, ನಾರ್ತ್ ವೆಸ್ಟ್ ಆಫ್ ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್ ಕೆಳಗಡೆ ಬರುವಂತ ಏರಿಯಾಸ್ಗೆ ನಾವು ನಾರ್ತ್ ವೆಸ್ಟ್ ಫ್ರಂಟೀರಿಯರ್ ಪ್ರಾವಿನ್ಸ್ ಅಂತ ಕರೀತಾರೆ. ಓಕೆ, ದಟ್ ಶೆಡ್ಯೂಲ್ ಟು ಕಂಡಕ್ಟ್ ರೆಫರೆಂಡಮ್ ಟು ಗೋ ವಿತ್ ದ ಐದರ್ ಆಫ್ ದ ಡೊಮಿನಿಯನ್ಸ್ ಡಿಸ್ಪೈಟ್ ಖಾನ್ ಅಬ್ದುಲ್ ಗಫರ್ ಖಾನ್ ರಿಜೆಕ್ಷನ್. ಆಕ್ಚುಲಿ ಈಸ್ ಖಾನ್ ಅಬ್ದುಲ್ ಗಫರ್ ಖಾನ್ ವಾಸ್ ದ ಯಾರನ್ನ ಏನಂತ ಕರೀತಾರೆ? ಅಫ್ಘಾನಿಸ್ತಾನ್ ಫ್ರಂಟೀರಿಯರ್ ಗಾಂಧಿ ಅಂತ ಕರೀತಾರೆ. ರೆಡ್ ಶರ್ಟ್ಸ್, ಕಡಾಯಿ ಕಿತ್ಮತರ್ಸ್ ಅಂತ ಕರೀತಾರೆ. ಯಾರನ್ನು? ಖಾನ್ ಅಬ್ದುಲ್ ಗಫರ್ ಖಾನ್. He is not ready to accept. Okay, that was, and boycott, it opted to join the Pakistan. Finally, he is not ready to northwest frontier province ಇದೆಯಲ್ಲ, ಇವತ್ತಿಗೂ ಕೂಡ ಅಷ್ಟೇ that region was conflict with the Pakistan. ಇವತ್ತು ಕೂಡ ಆ ಏರಿಯಾ ಸರಿಯಾಗಿಲ್ಲ. That was the misunderstanding. ಇನ್ನೂ ಹಂಗೆ ಇದು ಅರ್ಥ ಆಯ್ತಾ? ಒಂದು, ಅಂಡ್ ಬೌಂಡ್ರಿ ಕಮಿಷನ್ ಫಾರ್ಮ್ ಆಗುತ್ತೆ. ಅಕಾರ್ಡಿಂಗ್ ಟು ಬೌಂಡ್ರಿ ಕಮಿಷನ್ ಒಂದು ಲೈನ್ ಬರುತ್ತೆ, ಅದನ್ನ ರೆಡ್ ಕ್ಲಿಫ್ ಲೈನ್ ಅಂತ ಕರೀತಾರೆ. ಸರ್ ಕ್ರಿಲ್ ರೆಡ್ ಕ್ಲಿಫ್ ವಾಸ್ ಬೈಕ್ ಡಿವೈಡೆಡ್ ದ ಬೌಂಡ್ರಿ ಬಿಟ್ವೀನ್ ದ ಇಂಡಿಯಾ ಅಂಡ್ ಪಾಕಿಸ್ತಾನ್. ಓಕೆನಾ? ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಒಂದು ಲೈನ್ ಅನ್ನ ಹಾಕ್ತಾರೆ. ಅದನ್ನ ಏನಂತ ಕರೀತಾರೆ? ರೆಡ್ ಕ್ಲಿಫ್ ಲೈನ್ ಅಂತ ಕರೀತಾರೆ. ಟು ಬೌಂಡ್ರಿ ಬಿಟ್ವೀನ್ ದ ಟೂ ಇಂಟರ್ನ್ಯಾಷನಲ್ ನೇಷನ್ಸ್ ಕಂಟ್ರೀಸ್. ಓಕೆ, ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯೆ ಬರುವಂತದ್ದು ರೆಡ್ ಕ್ಲಿಫ್ ಲೈನ್. ಕೀಪ್ ಇನ್ ಮೈಂಡ್ ದೇರ್ ಆರ್ ಡಿಫರೆಂಟ್ ಲೈನ್ಸ್. ಮ್ಯಾಕ್ಮೋಹನ್ ಲೈನ್ ಇದೆ. ಏನಿದು? ಚೀನಾ. ಮ್ಯಾಕ್ಮೋಹನ್ ಲೈನ್, ದ ಬೌಂಡ್ರಿ ಬಿಟ್ವೀನ್ ದ ಇಂಡಿಯಾ ಅಂಡ್ ಚೀನಾ. ಅರ್ಥ ಆಯ್ತಾ? ಸೊ ಈ ತರ ಅದನ್ನ ನೋಡ್ಕೊಳ್ಳಿ. ಇಷ್ಟು ಕೂಡ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಮೌಂಟ್ ಬ್ಯಾಟನ್ ಪ್ಲಾನ್.